ಜೆಂಟಲ್ಮ್ಯಾನ್ ಫೇಸಿಂಗ್ ಎನಿ ಪ್ರಾಬ್ಲಮ್? ಅದು ನಮ್ ಕಾರ್ ಕೀ ಕಳ್ಕೊಂಡ್ಬಿಟ್ಟಿದೀನಿ. ಇದು ಯಾವ್ದ್ರಲ್ಲಾದ್ರೂ ಆಗುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಫ್ಲೈಟ್ಗೆ ಲೇಟ್ ಆಗಿ ಹೋಗಿದೆ. ಬ್ರೀಫ್ ಕೇಸ್ ಒಳಗಡೆನೆ ಇದೆ. ಫ್ಲೈಟ್ ಟಿಕೆಟ್ ಬ್ರೀಫ್ ಕೇಸ್ ನಲ್ಲೇ ಇದೆ. ನೀವೇನ್ ಸರ್ ಟಿಕೆಟ್ ಯಾವಾಗ ಕೈಲಿ ಇಟ್ಕೋಬೇಕು? ಕೀ ಕಳೆದು ಹೋಗುತ್ತೆ ಅಂತ ಮುಂಚೆನೆ ಗೊತ್ತಾಗ್ಲಿಲ್ಲ. ಗೊತ್ತಿದ್ರೆ ಕೈಯಲ್ಲೇ ಹಿಡ್ಕೊತಿದ್ರಿ. ಇಲ್ಲಿ ಕೊಡಿ, ಐ ವಿಲ್ ಟ್ರೈ. ಪ್ಲೀಸ್. ನಮ್ ಭಗತ್ತಿದಾರಲ್ಲ, ಓಪನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಬೀಗಾನ. ಓ, ನೀವು? ನಾನು ಒಂಥರ ಎತ್ತಿದ ಕೈ ಮುಚ್ಚೋದ್ರಲ್ಲಿ. ಗ್ರೇಟ್ ಗ್ರೇಟ್. ಓಲ್ಡ್ ಮ್ಯಾನ್, ವಯಸ್ಸಾದ ಕಾಲದಲ್ಲಿ ಬೀಗದ ಕೈನ ಜೋಪಾನವಾಗಿ ಇಟ್ಕೋಬೇಕು. ವೆಲ್ ಸೆಟ್, ವೆಲ್ ಸೆಟ್. ಟೈಮ್ ಆಗುತ್ತೆ ಫ್ಲೈಟ್ಗೆ, ಕೂತ್ಕೊಳ್ಳಿ. ಗಾಡ್. Yes, sit down. Nice car, nice, lovely car. ಎಕ್ಸ್ಕ್ಯೂಸ್ ಮೀ. Yes. ಇನ್ನೇನಾದ್ರೂ ಓಪನ್ ಮಾಡ್ಬೇಕಾ? ಎಸ್. ಈ ಬ್ರೀಫ್ ಕೇಸ್ನು ಸ್ವಲ್ಪ ಓಪನ್ ಮಾಡಿ. ಸ್ವಲ್ಪ ಏನು, ಪೂರ್ತಿ ಮಾಡ್ತೀನಿ. ಆ ಕೀನು ಅದೇ ಬಂಚಲ್ಲೇ ಕಳೆದೋಗಿದೆ. ಓಹೋ, ಮನೆ ಕೀ ಇದೆಯಾ ಸರ್? ವೆರಿ ಗುಡ್ ಜಾಬ್. ನೀವ್ ಯಾವಾಗ್ಲೂ ಹೀಗೇನಾ? ಹೌದೌದು, ಆಗಾಗ ಓಪನ್ ಮಾಡೋದೇ ಕೆಲಸ. ಇಷ್ಟೊಂದು ಹಣ ಸ್ವಲ್ಪ ಕೊಡ್ತೀರಾ ಬ್ರೀಫ್ ಕೇಸ್ನ? ತಗೊಳ್ಳಿ. ಓಲ್ಡ್ ಮ್ಯಾನ್, ಈ ವಯಸ್ಸಾದ ಕಾಲದಲ್ಲಿ ಅದು ಒಬ್ಬರೇ ಹೋಗ್ತಿದ್ದೀರಾ, ಇಷ್ಟೊಂದು ಹಣ ತಗೊಂಡು ಯಾರಾದ್ರೂ ಕಳ್ತನ ಮಾಡ್ಬಿಟ್ರೆ? ಕಳ್ಳಾನ? ಈಗ ನಾನ್ ಮಾಡ್ತಿರೋದೇನು ಅದೇ ತಾನೇ? ವೆರಿ ಗುಡ್. ಬರ್ಲಾ? ಬಾಯ್. ಒಳ್ಳೆಯವನು ಅಂತ ಹೆಲ್ಪ್ ಮಾಡಿದ್ವಿ, ಕಳ್ಳ ಅವನು. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಲೇಡೀಸ್ಗೆ ಮಾತ್ರ ಹೆಲ್ಪ್ ಮಾಡ್ಬೇಕು ಅಂತ. ಹೌದೌದು, ಇನ್ಮೇಲೆ ಅವ್ರಿಗೆ ಮಾಡೋಣ. ಬಾ. ಬೇಡ, ಆ ಕಡೆ ಹೋಗೋಣ ಬಾ. സാറേ സാറേ ഇവിടെ ഞങ്ങൾ കാറുണ്ടല്ലോ എവിടെ പോയി? ಇದು ಯಾರು? ಕರಿ ಕೊಟ್ಟು ಕಾರ್ ಕೇಳ್ತಾ ಇದ್ದಾನೆ. ഞങ്ങൾ കാർ ഇവിടെ. ಸಾರ್, ಆ ಕಾರ್ ನಿಮ್ದೇನಾ? ಆ ಸೂಟ್ ಕೇಸು ನಿಮ್ದೇನಾ? ರಾಮಾಚಾರಿ, ಎಂತ ಕೆಲಸ ಆಗೋಯ್ತು. ಚೇತನ್, ನಿಜವಾಗ್ಲೂ ನಮಗ್ ಗೊತ್ತಿರ್ಲಿಲ್ಲ. ಆ ಕಾರ್ ಅವಂದೇ ಅಂತ ಹೇಳ್ದ. ಹೌದೌದು. ಆ ಕಾರ್ ಡೋರ್ನ ನಾನೇ ಓಪನ್ ಮಾಡ್ಕೊಟ್ಟೆ. ಆ ಸೂಟ್ ಕೇಸು ಅವಂದೇ ಅಂದ. ಅದನ್ನೂ ಓಪನ್ ಮಾಡ್ಕೊಟ್ಟೆ. ಅವನು ಹೋದ್ಮೇಲೆ ಗೊತ್ತಾಯ್ತು ಅವನು ಕಳ್ಳ ಅಂತ. ಅವನು ಕಳ್ಳ ಅಂತ ಅಷ್ಟೇ ಅಷ್ಟೇ ನಮ್ಗೆ ಗೊತ್ತು. ഇല്ലേ ഇല്ലേ നിങ്ങൾ മൂന്ന് പേരും കൂടി മോശം ചെയ്തത്.